ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಮೈಸೂರು ಕಡೆ ಪ್ರವಾಸದಲ್ಲಿದ್ದಾಗ ಅವರು ರೈತರ ಜೊತೆ ಸಂವಾದವನ್ನ ನಡೆಸಿದ್ರು ಅಂತ ಹೇಳಿದ್ರು. ಹಾಗೂ ಅಲ್ಲಿ ಪ್ರೆಸ್ ಮೀಟ್ ಕೂಡ ನಡೆಯಿತು. ಅದು ಬರ ಪರಿಹಾರದ ವಿಚಾರವಾಗಿ. ಆಗ ಇವರು ಬರೋಕ್ಕಿಂತ ಮುಂಚೆ ಕಾಂಗ್ರೆಸ್ ಸಚಿವರು ಕೂಡ ಬಂದಿದ್ರು ಅಂತ ಹೇಳಿದರು. ಆಮೇಲೆ ಅದರಲ್ಲಿ ಕಾಂಗ್ರೆಸ್ ಸಚಿವರೊಬ್ಬರು ಒಬ್ಬ ರೈತರು ಬರ ಪರಿಹಾರದ ಬಗ್ಗೆ ಕೇಳಿದಾಗ ಆ ಕಾಂಗ್ರೆಸ್ ಸಚಿವ ಏನ್ ಹೇಳಿದ್ರು ಅಂತ ಅಂದ್ರೆ, ನೀವು ಬೆಳೆದಿರದೆ ಈ ಒಂದು ಕರಾಬ್ ಪ್ರದೇಶದಲ್ಲಿ, ಅಂಥದ್ರಲ್ಲಿ ನೀವು ಬರ ಪರಿಹಾರ ಕೇಳ್ತಿರಲ್ಲ ಅಂತ ಹೇಳಿದ್ರು ಅಂತ ಕುಮಾರಸ್ವಾಮಿ ಹೇಳಿದರು. ಇಲ್ಲಿ ಯಾವ ರೀತಿ ಅವರು ಈ ಕಾಂಗ್ರೆಸ್ ಸರ್ಕಾರದ ಸಚಿವರನ್ನ ತರಾಟೆಗೆ ತೆಗೆದುಕೊಂಡಿರೋದನ್ನ ನೀವೇ ನೋಡಿ. ಇವತ್ತು ಇದನ್ನ ಸರ್ಕಾರ ತಕ್ಷಣ ಈ ಒಂದು ನಷ್ಟದ ಪ್ರಮಾಣ ಏನಿದೆ ಅಂತಕ್ಕಂಥದ್ದನ್ನು ಇವತ್ತು ಅಧಿಕಾರಿಗಳನ್ನು ಬಿಟ್ಟು ಇದು ಒಂದು ವರದಿಯನ್ನು ಪಡೆಯತಕ್ಕಂಥದ್ದು ಸರ್ಕಾರ ಜವಾಬ್ದಾರಿ. MSP ಬೆಳೆ ವಿಮೆ ಇಲ್ಲ. ಪ್ರವಾಸ ಕೊಟ್ಟಿದ್ದಾರೆ ಸರ್. ಇಬ್ಬರು 1 ಅವರ್ ಮುಂಚೆ ಎಲ್ಲ ಕಡೆ ಅವರು ಕೂಡ ಪ್ರವಾಸ ಕೊಟ್ಟಿದ್ದಾರೆ ಸರ್ ಸಚಿವರು. ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಬರನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ. ಈಗ ನೆರೆ ಇದೆ, ಇದನ್ನು ಕೂಡ ನೀವು ಪ್ರೋಗ್ರಾಮ್ ಹಾಕೊಂಡು ನಂತರದಲ್ಲಿ ತರಾತುರಿಲಿ ಬರ್ತಾರೆ. ಇದು ಏನನ್ನ ಸೂಚಿಸುತ್ತೆ ಅಂತ ಇಲ್ಲ, ನಾನು ಬರ್ತಕ್ಕಂಥ ಒಂದು ವಿಷಯ ಗೊತ್ತಾದ ತಕ್ಷಣ ನನಗಿಂತ ಮುಂಚೆನೆ ಬಂದಿರತಕ್ಕಂಥದ್ದಕ್ಕೆ ಅಭಿನಂದಿಸ್ತೀನಿ ಅವರಿಗೆ. ಅಟ್ಲೀಸ್ಟ್ ಈಗಲಾದರೂ ಬಂದು ರೈತರ ಕಷ್ಟ ಕೇಳಿದ್ದಾರೆ. ಆದರೆ ನನಗೀಗ ಯಾರೋ ಇಲ್ಲಿ ಹೇಳ್ತಾ ಇದ್ರು ರೈತರು, ಅವರು ಬಂದು ರೈತರಿಗೆ ಸಾಂತ್ವನ ಹೇಳಬೇಕು. ನಿನ್ನ ಜಮೀನು ಖರಾಬ್ ಭೂಮಿಲಿ ನೀನು ಕೃಷಿ ಮಾಡಿದೀಯಾ, ಅದಕ್ಕೆ ಎಲ್ಲಿ ದುಡ್ಡು ಕೊಡೋಕ್ಕಾಯ್ತದೆ ನಡಿ ಅಂತ ಹೇಳಿದ್ರೆ ಇವರು ಜನಪ್ರತಿನಿಧಿನ ಪಾಪ ರೈತರು ನೊಂದು ಹೇಳ್ತಾರೆ, ನಿಂದು ಖರಾಬ್ ಲ್ಯಾಂಡು, ನಿಂದ ಇದರಲ್ಲಿ ಯಾರು ನೀನು ಬೆಳೆ ಕೇಳಿದವರು ಅಂತ ಹೇಳ್ತಾರೆ. ಅವ್ರು ಖರಾಬ್ ಲ್ಯಾಂಡು, ಅವ್ರ ಸ್ವಂತ ಲ್ಯಾಂಡು ಅಂತ ಇವ್ರಿಗೆ ಹೆಂಗೆ ಕನಸು ಬಿದ್ದಿದೆಯಾ? ಅವ್ರು ಬಂದಿರತಕ್ಕಂಥದ್ದು ತೋರಿಕೆಗೆ ಅಷ್ಟೇ ಇವ್ರು ಮಾಡ್ತಾ ಇರತಕ್ಕಂಥದ್ದು. ಅದರಿಂದ ಇಲ್ಲಿ ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ನೀವು ಹೇಳಿದಂಥ ರೀತಿಯಲ್ಲಿ ಬರ ಪರಿಹಾರದ ಹಣವನ್ನೇ ಸರಿಯಾಗಿ ಕೊಡಲಿಲ್ಲ. ಈಗ ಈ ಪ್ರಾರಂಭಿಕ ಹಂತದಲ್ಲೇ ಇವತ್ತು ಹಲವಾರು ಭಾಗದಲ್ಲಿ ರೈತರು ಏನು ಬೆಳೆ ಪ್ರಾರಂಭ ಮಾಡಿದ್ದಾರೆ, ಕೃಷಿ ಚಟುವಟಿಕೆಯನ್ನು ಇವತ್ತು ಕೆಲವು ವಾರದ ಹಿಂದೆ ನಾನು ಗಮನಿಸಿದೆ. ಈ ಬಾರಿ ರೈತರು ಬ್ಯಾಂಕ್ಗಳಲ್ಲಿ ಸಾಲ ತಗೊಳಕ್ಕಾಗಿಲ್ಲ. ನಿಮ್ಮ DCC ಬ್ಯಾಂಕ್ಗಳಲ್ಲೂ ಸಾಲ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ವರದಿ ನೋಡಿದೆ ಪತ್ರಿಕೆಗಳಲ್ಲಿ. ಇವತ್ತು ಹಣದ ಕೊರತೆ ಇದೆಯೋ ಏನಿದೆಯೋ ರೈತರಿಗೆ ಹೊಸದಾಗಿ ಅದರಿಂದ ಹಣ ಇವತ್ತು ರೈತನ ಖಾಸಗಿಯಲ್ಲಿ ಹೋಗಿ ಪಡಿಬೇಕಾದಂಥ ಪರಿಸ್ಥಿತಿ. ರೈತರು ಖಾಸಗಿಯವರಿಂದ ಸಾಲ ಪಡೆದು ರೈತರು ಕೃಷಿ ಚಟುವಟಿಕೆ ಮಾಡ್ತಕ್ಕಂಥದ್ರಲ್ಲಿ ಇಂಥ ನಷ್ಟ ಬಂದರೆ ರೈತರ ಪರಿಸ್ಥಿತಿ ಏನಾಗಬೇಕು?